ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದಿನ 4ನೆಯ ಎಪಿಸೋಡ್ನಲ್ಲಿ ಸುಮಾರು ನಾವು 102 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ದೇವೆ. ಇದೀಗ 5ನೆಯ ಎಪಿಸೋಡ್ನ ಮೂಲಕ 103ನೇ ಪ್ರಶ್ನೆಯಿಂದ ಈಗಿನ ಪಾಠವನ್ನು ಪ್ರಾರಂಭ ಮಾಡೋಣ. ಮುಚುಕುಂದರಾಜನಿಗೆ ದೇವತೆಗಳು ಪ್ರಸನ್ನರಾದರು. ಪ್ರಸನ್ನ ದೇವತೆಗಳು ಏನು ಹೇಳಿದರು? ಹೇ ಮುಚುಕುಂದರಾಜ, ನಿನ್ನ ಕಾಲದವರು ಈಗ ಯಾರೂ ಇಲ್ಲ. ಮುಕ್ತಿಯೊಂದನ್ನು ಬಿಟ್ಟು ಬೇರೆ ಏನನ್ನು ಕೇಳಿದರೂ ನಾವು ವರ ನೀಡುತ್ತೇವೆ ಎಂದಿದ್ದಾರೆ ದೇವತೆಗಳು. ಮುಚುಕುಂದನು ಯಾವ ವರವನ್ನು ಬೇಡಿದ? ಅವನು ಹೇಳಿದ, ತುಂಬ ಸಮಯ ನನಗೆ ಯುದ್ಧದಲ್ಲಿ ಭಾಗವಹಿಸಿ ಶ್ರಮ ಆಗಿಬಿಟ್ಟಿದೆ. ಸ್ವಲ್ಪ ನನಗೆ ವಿಶ್ರಾಂತಿ ಬೇಕಾಗಿದೆ. ನಿರಂತರ ವಿಶ್ರಾಂತಿ, ಯಾರೂ ಮಲಗಿದಾಗ ಎಬ್ಬಿಸಬಾರದು. ಹಾಗಾಗಿ ಗುಹೆಯೊಳಗೆ ಮಲಗಿ ಬಹುಕಾಲ ನಿದ್ರಿಸುವೆನು. ಯಾರಾದರೂ ನಿದ್ರಾಭಂಗ ಮಾಡಿದರೆ ಸುಟ್ಟು ಬೂದಿಯಾಗಲಿ, ನನ್ನ ನಿದ್ರೆ ತೊಂದರೆ ಮಾಡತಕ್ಕದ್ದಲ್ಲ ಅಂತ ಕೇಳ್ಕೊತಾನೆ ವರವನ್ನು. ದೇವತೆಗಳು ಆಯಿತು, ಹಾಗೆ ಆಶೀರ್ವದಿಸಿದ್ದಾರೆ. ರಾಜ, ನೀನು ನಿದ್ರಿಸುತ್ತಿದ್ದಾಗ ಯಾರು ಬಂದು ಎಚ್ಚರಗೊಳಿಸಿದರೆ ನಿನ್ನ ದೃಷ್ಟಿಯ ಜ್ವಾಲೆಯಿಂದ ಅವನು ಸುಟ್ಟು ಬೂದಿ ಆಗ್ತಾನೆ. ನೀನು ಒಳ್ಳೆಯದಾಗಲಿ, ಹೋಗಿ ಬಾರಪ್ಪ ಅಂಥೇಳಿ ಅವನು ಕಳಿಸಿಕೊಡ್ತಾರೆ. ದೇವತೆಗಳು ಮೋಕ್ಷ ಬಿಟ್ಟು ಬೇರೆಯವರ ಕೇಳು ಅಂತ ಹೇಳಿದರು. ಯಾರಿಗೆ? ಮುಚುಕುಂದ ರಾಜನಿಗೆ. ಯಾಕೆ? ಮೋಕ್ಷದಸ್ತು ಜನಾರ್ದನ, ಇದು ಫಿಕ್ಸ್. ಇದು ಮೋಕ್ಷವನ್ನು ಕೊಡುವ ಸಾಮರ್ಥ್ಯ ಭಗವಂತನನ್ನು ಬಿಟ್ಟು ಬೇರೆಯವರಿಗೆ ಇಲ್ಲ. ಉಳಿದ ಬ್ರಹ್ಮಾದಿಗಳೆಲ್ಲ ಏನೋ ಸಣ್ಣ ಪುಟ್ಟ ವರಗಳನ್ನು ಕೊಡಬಹುದು, ಮೋಕ್ಷ ಕೊಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲವೇ ಇಲ್ಲ. ಮುಚುಕುಂದನು ಕೃಷ್ಣನಿಗೆ ಏನೆಂದು ವಂದಿಸಿದನು? ಆ ರಾಜ ಯಾರು ಕಾಲಯವನ ಸತ್ತು ಬಿದ್ದ, ಅವನನ್ನು ಕೊಂದು ಹಾಕಿದ ಮುಚುಕುಂದ ರಾಜ. ಆಮೇಲೆ ಕೃಷ್ಣ ಬರ್ತಾನೆ ಎದುರಿಗೆ. ಕೃಷ್ಣನನ್ನು ನೋಡಿದ. ನೀನು ಯಾರಪ್ಪ ಅಂತ ಕೇಳ್ತಾನೆ. ಆಗ ಮುಚುಕುಂದ ರಾಜ ಹೇಳ್ತಾನೆ, ನಾನು ಮಾಂಧಾತ ರಾಜನ ಪುತ್ರ ಮುಚುಕುಂದ. ನನ್ನನ್ನು ಎಬ್ಬಿಸಿದವನು ತನ್ನ ಪಾಪದಿಂದ ತಾನೇ ಸುಟ್ಟು ಬೂದಿಯಾಗಿದ್ದಾನೆ. ಈ ನಿನ್ನ ತೇಜಸ್ಸು, ಅಂದರೆ ಕೃಷ್ಣನ ತೇಜಸ್ಸು, ಮಹಿಮೆಗಳಿಂದ ನಿನ್ನನ್ನು ಹರಿ ಎಂದು ಭಾವಿಸುತ್ತೇನೆ. ಯೋಗ್ಯವೆನಿಸಿದರೆ ನಿನ್ನ ಪರಿಚಯ ವಿವರವನ್ನು ನೀಡಬಹುದು ಅಂತ ಮುಚುಕುಂದ ಕೃಷ್ಣನಿಗೆ ವಿನಂತಿಸುತ್ತಾನೆ. ಮುಚುಕುಂದನಿಗೆ ಕೃಷ್ಣನು ಏನು ಹೇಳಿದ, ಹೇಗೆ ಆಶೀರ್ವದಿಸಿದ ಅಂತ ನೋಡೋದಾಗಿದ್ದರೆ, ಹೇ ರಾಜ, ನಾನು ಸಾಕ್ಷಾತ್ ನಾರಾಯಣ. ಭೂಮಿಯ ಧೂಳಿನ ಕಣಗಳನ್ನು ಯಾರಾದರೂ ಎಣಿಸೋರಿದ್ದರೂ ಸಹಿತ, ಒಂದು ವೇಳೆ ಕಷ್ಟ ಎಣಿಸೋರಿದ್ದರೂ ಸಹಿತ ನನ್ನ ಹೆಸರು, ನನ್ನ ಗುಣಗಳು, ನನ್ನ ಕಾರ್ಯಗಳು, ಅವತಾರಾದಿಗಳನ್ನು ಸಮಗ್ರವಾಗಿ ತಿಳಿಯಲಾರರು. ಇಷ್ಟು ಅನಂತ ಅವತಾರ, ಅನಂತ ನಾಮ, ಅನಂತ ಕಾರ್ಯ, ಅನಂತ ಗುಣ ಪರಿಪೂರ್ಣ ನಾನು. ಭೂಭಾರ ಹರಣಕ್ಕಾಗಿ ಪ್ರಕೃತ ನಾನು ವಸುದೇವನ ಮಗನಾಗಿ ಕೃಷ್ಣನಾಗಿ ಅವತಾರ ಮಾಡಿದ್ದೇನೆ. ಈಗಾಗಲೇ ಕಂಸ ಮುಂತಾದ ಅನೇಕ ರಕ್ಕಸರ ಸಂಹಾರ ಕೂಡ ಆಗಿದೆ. ನಾನಿಲ್ಲಿಗೆ ಬಂದದ್ದು ನಿನ್ನಿಂದ ಕಾಲಯವನ ದುಷ್ಟ ರಕ್ಕಸನನ್ನು, ಪಾಪಿಯನ್ನು ಕೊಲ್ಲುವುದಕ್ಕಾಗಿ ಮತ್ತು ನಿನಗೆ ಅನುಗ್ರಹ ನೀಡುವುದಕ್ಕಾಗಿ. ಏನಾದರೂ ವರ ಪಡೆ, ನನ್ನ ದರ್ಶನ ವ್ಯರ್ಥ ಆಗೋದಿಲ್ಲ. ಮುಚುಕುಂದ ಕೃಷ್ಣನ ಸ್ತೋತ್ರ ಮಾಡಿದ್ದಾನಂತೆ. ಗರ್ಗಾಚಾರ್ಯ ಹೇಳಿದರವನಿಗೆ, ಅವತ್ತೇ ಕೃಷ್ಣ ಬರ್ತಾನೆ, ನಿನಗೆ ದರ್ಶನ ಕೊಡ್ತಾನೆ, ನೀನು ಮೋಕ್ಷವನ್ನೇ ಬೇಡು, ಇದೆಲ್ಲ ಮಾತು ಹೇಳಿದರು. ನೆನೆಸಿಕೊಂಡ, ಅಬ್ಬಾ ಎಂಥ ನನ್ನ ಭಾಗ್ಯ, ಕೃಷ್ಣ ಬಂದಿದ್ದಾನೆ ಅಂತ ನೆನೆಸಿಕೊಂಡ. ಕೃಷ್ಣ ಎಂಬುದು ಖಚಿತವಾಗಿ, ನಾರಾಯಣನೇ ಕೃಷ್ಣ ಎಂಬುದು ಖಚಿತವಾಗಿ ನಮಸ್ಕರಿಸಿ ಸ್ತುತಿಗೈದನು. ಹೇ ಪ್ರಭೋ, ಕರ್ಮಭೂಮಿಯಲ್ಲಿ ದುರ್ಲಭ ಮಾನವ ಜನ್ಮ. ಕರ್ಮಭೂಮಿಯಲ್ಲಿ ಅಂದರೆ ಭಾರತದಲ್ಲಿ ಪಕ್ಷಿ, ಕ್ರಿಮಿ, ಕೀಟ ಏನೇನೋ ಆಗಿ ಹುಡುಕ್ತಾರೆ. ಏನು ಮಾಡಿ ತೊಗೊಂಡದನ್ನು? ಅದು ಏನು ಉಪಯೋಗ ಇಲ್ಲ. ಮತ್ತೆ ಪಾಪಕ್ಕೆ, ಮತ್ತೆ ನರಕಕ್ಕೆ, ಮತ್ತೆ ಜನ್ಮಕ್ಕೆ ಮೂಲ. ಮಾನವ ಜನ್ಮ ದುರ್ಲಭ. ಅದನ್ನು ಪಡೆದವರು ಸಹಿತ ದುರ್ದೈವ, ನಿನ್ನ ಬಂಧಕ ಅಥವಾ ಇಚ್ಛಾಶಕ್ತಿಯಿಂದ ವಿಷಯ ಭೋಗದಲ್ಲಿ ಮುಳುಗಿಬಿಡ್ತಾರೆ. ಅಂತ ತಗೋಬೇಕು, ಇದನ್ನು ತಗೋಬೇಕು, ಅಂತ ತಿನ್ನಬೇಕು, ಇದನ್ನು ತಿನ್ನಬೇಕು, ಬರೀ ಇದೆ ಲೌಕಿಕ ವಿಚಾರಗಳೇ, ಮುಳುಗಿಬಿಡ್ತಾರೆ. ನಾನೂ ಸಹ ಇದಕ್ಕೆ ಹೊರತಲ್ಲ. ನಶ್ವರ ದೇಹವನ್ನು ನೆಚ್ಚಿ ರಾಜನೆಂಬ ಗರ್ವದಿಂದ ಮೆರೆದೆ. ಅಹಂಕಾರ ಬಂದುಬಿಡ್ತು. ಊರಿಗೆ ಅರಸನಾದರೂ ಹೆಂಡತಿಯ ಗುಲಾಮನಾಗಿ ಆಟದ ಸಾಕುಪ್ರಾಣಿಯ ಪಾಡುಪಟ್ಟು ಆಯುಷ್ಯವನ್ನೆಲ್ಲ ವ್ಯರ್ಥವಾಗಿಸಿಕೊಂಡೆ. ಪ್ರಪಂಚ ವೈರಾಗ್ಯ, ಹರಿಜ್ಞಾನ ಮತ್ತು ಭಕ್ತಿಗಳು
ಸಜ್ಜನ ಸಂಘದಿಂದ ಮಾತ್ರ ಲಭ್ಯವಾಗ್ತದೆ. ಹಾಗಾಗಿ ನನಗೆ ಮೋಕ್ಷವನ್ನು ನೀಡಿ ಅನುಗ್ರಹಿಸು ಭಗವಂತ ಅಂತ ಹೇಳಿ ಮುಚುಕುಂದ ರಾಜ ಭಗವಂತನನ್ನು ಸ್ತೋತ್ರ ಮಾಡಿದ್ದಾನೆ. ಮುಚುಕುಂದನೇ ಭಗವಂತ ಹೀಗೆ ಅನುಗ್ರಹಿಸಿದ. ರಾಜ ಹೇಳ್ತಾನೆ, ಕೃಷ್ಣ ರಾಜ, ನೀನು ವಿರಕ್ತನೆಂಬುದನ್ನು ನಾನು ಬಲ್ಲೆ. ನಾನು ಏನಾದರೂ ವರ ಪಡೆ ಅಂತ ಯಾಕೆ ಹೇಳಿದೆ? ನಿನ್ನ ಪರೀಕ್ಷೆಗೋಸ್ಕರ. ಕ್ಷತ್ರಿಯ ಧರ್ಮಾನುಸಾರ ನಡೆದ ಏನು ಬೇಟೆ ಎಲ್ಲ ಮಾಡಿದಿ, ಸ್ವಲ್ಪ ಅಲ್ಲಿ ಪ್ರಾಣಿ ಹಿಂಸೆ ಆಗಿದೆ. ವಾಸ್ತವವಾಗಿ ಕ್ಷತ್ರಿಯರಿಗೆ ಬೇಟೆ ಆಡ್ತಕ್ಕಂಥದ್ದು ಅಧರ್ಮ ಏನಲ್ಲ, ಆದರೂ ಪ್ರಾಣಿ ಹಿಂಸೆ ಅಲ್ವಾ. ಆ ಪಾಪವನ್ನು ತಪಸ್ಸಿನಿಂದ ಪರಿಹಾರ ಮಾಡಿಕೊ. ಮುಂದಿನ ಜನ್ಮ, ಅಂತಿಮ ಜನ್ಮ ಬ್ರಾಹ್ಮಣ ಜನ್ಮ ಬರ್ತದೆ. ಅದು ಎಲ್ಲ ಜೀವಿಗಳಿಗೆ ಪ್ರೀತಿ ಪಾತ್ರವಾಗಿರತಕ್ಕಂಥ ಜನ್ಮ ಅದು. ಅಂಥ ಶ್ರೇಷ್ಠ ಬ್ರಾಹ್ಮಣ ಜನ್ಮ ಸಾಧನೆಯನ್ನು ಮಾಡಿ ಆಮೇಲೆ ನನ್ನ ಪ್ರಾಪ್ತಿ, ಮೋಕ್ಷ ಪ್ರಾಪ್ತಿ ನಿನಗೆ ಆಗ್ತದೆ ಅಂತ ಹೇಳಿ ಕೃಷ್ಣ ಮುಚುಕುಂದನಿಗೆ ಅನುಗ್ರಹ ಮಾಡಿದ್ದಾನೆ. ಮುಚುಕುಂದನು ಎಲ್ಲಿಗೆ ತೆರಳಿದನು? ಮುಚುಕುಂದನು ಕಲಿಯುಗವು ಸಮೀಪಿಸುತ್ತಿದೆ ಎಂಬುದನ್ನು ತಿಳಿದು ಗಂಧಮಾದನ ಪರ್ವತಕ್ಕೆ ತೆರಳಿದನು. ಕಲಿಯುಗ ಸಮೀಪಿಸುತ್ತಿರುವ ಲಕ್ಷಣಗಳೇನು, ಸೂಚನೆಗಳೇನು? ಮನುಷ್ಯರು, ಪ್ರಾಣಿಗಳು, ಗಿಡ ಮರಗಳು ಇವೇ ಮುಂತಾದವೆಲ್ಲವೂ ಗುಣ ಪರಿಮಾಣಗಳಿಂದ ಕಿರಿದಾಗುತ್ತಾ ಬರುವುದು ಕಲಿಯುಗದ ಕುರುಹು. ಡೇ ಬೈ ಡೇ, ಹಂತ ಹಂತವಾಗಿ ಕಮ್ಮಿ ಆಗ್ತಾ ಬರ್ತದೆ. ಹಂತವಾಗಿ ಎಲ್ಲರೂ ಕೂಡ ಹೈಟು ಮೊದಲಿನ ಕಾಲದಲ್ಲಿ ತುಂಬ ಎತ್ತರ ಇದ್ದರು, 9 ಫೂಟು, 10 ಫೂಟು, 12 ಫೂಟು ಹೀಗೆಲ್ಲ. ಕಲಿಯುಗ ಬಂದಾಗ 4 ಮೊಳ ಈ ಮೊದಲಿರ್ತಕ್ಕದ್ದು ಈಗ 3.5 ಮೊಳ, ಅಂದರೆ 6.5-7 ಅಡಿ ಹೆಚ್ಚು ಅಂತಂದರೆ. ಅದು ಕೂಡ ಕಮ್ಮಿ ಆಗ್ತದೆ ಮತ್ತು ಮುಂದೆ ಹೋದಾಗೆ. ಬರೇ ಬಾಡಿಯಲ್ಲಿ ಮಾತ್ರ ಅಲ್ಲ, ಬುದ್ಧಿ ಶಕ್ತಿ ಎಲ್ಲ ಕಡಿಮೆ ಆಗ್ತಾ ಬರ್ತಕ್ಕಂಥದ್ದನ್ನು ನೋಡ್ಬೋದಾಗಿದೆ. ಆಹಾರ ಪದಾರ್ಥದಲ್ಲಿ ಕೂಡ ಕುರಾನ್ ಹೇಳ್ತದೆ, ಪದಾರ್ಥಗಳಲ್ಲಿ ರುಚಿ ಕಮ್ಮಿ ಆಗ್ತಾ ಬರ್ತದೆ. ಇದು ಮೊದಲನೇ ಹಂತ ಕಲಿಯುಗದ ಗುಣಧರ್ಮ. ಈಗ ನೋಡಿ, ಅದಕ್ಕೆ ಬಂದಿದೆಲ್ಲ ಈಗ ಜವಾರಿ ಪದಾರ್ಥ ಅಂತ ಕರಿತಿದ್ರು. ಬೆಂಗಳೂರು ಮೈಸೂರು ಕಡೆಗಂತೂ ಸಿಗೋದೇ ಇಲ್ಲ. ಇನ್ನು ಅಥಣಿ ಅಂತ ಊರಲ್ಲಿ ವಾಸಿ ಸ್ವಲ್ಪ, ಇಲ್ಲೆಲ್ಲ ಸ್ವಲ್ಪ ಜವಾರಿ ಬಾಳೆಹಣ್ಣು ಸಿಗತ್ತೆ. ಸಾದಾ ಬಾಳೆಹಣ್ಣು ಬೇರೆ, ಹೈಬ್ರಿಡ್ ಬಾಳೆಹಣ್ಣು, ಜವಾರಿ ಬಾಳೆಹಣ್ಣು ಬೇರೆ. ಹಾಗೆ ಧಾನ್ಯಗಳಲ್ಲಿ ಕೂಡ ಅಷ್ಟೇ, ಜವಾರಿ ಧಾನ್ಯಗಳು, ಅದು ತೊಗರೆ ಬೇಳೆ ಇರ್ಬೋದು, ಅಥವಾ ತೊಗರೆಯ ಕಾಳು ಇರ್ಬೋದು, ಅಥವಾ ಹೆಸರು ಕಾಳು ಇರ್ಬೋದು, ಜವಾರಿ ಧಾನ್ಯ. ಹಾಗೆಯೇ ಕಡಲೆಕಾಯಿ ಬೀಜ, ಶೇಂಗಾ ಅಂತ ಕರೀತಾರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದು ಜವಾರಿ ಧಾನ್ಯ. ಅದರ ರುಚಿನೇ ಬೇರೆ. ಇದು ಕಮ್ಮಿ ಆಗ್ತಾ ಬರ್ತಾ ಇದೆ. ಅದನ್ನು ಈಗ ಬೆಳೆಯೋರು ಕಮ್ಮಿ, ದೊರೆಯೋದು ಕಮ್ಮಿ. ಬೆಂಗಳೂರು ಕಡೆಗೆಲ್ಲ ಸಾದಾ ಬಾಳೆಹಣ್ಣೆ, ಹೈಬ್ರಿಡ್ ಬಾಳೆಹಣ್ಣೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೀಗೆ ಹಂತವಾಗಿ ಆ ರುಚಿ ಕಮ್ಮಿ ಆಗ್ತದೆ ಪದಾರ್ಥದಲ್ಲಿ. ಅದೇ ಮುಂದೆ ಹಂತವಾಗಿ ಒಂದೊಂದು ಕೂಡ ಕಡಿಮೆ ಆಗ್ತಾದನ್ನು ಆ ಕಲಿಯುಗದ ಲಕ್ಷಣ ಅಥವಾ ಸೂಚನೆ ಎಂಬುದನ್ನು ನೋಡಬಹುದಾಗಿದೆ. ಮುಚುಕುಂದನು ಎಲ್ಲಿ ತಪಸ್ಸನ್ನು ಕೈಗೊಂಡನು? ಗಂಧಮಾದನ ಪರ್ವತದ ಬದರಿಯ ನರನಾರಾಯಣ ಆಶ್ರಮದಲ್ಲಿ ತಪಸ್ಸನ್ನು ಕೈಗೊಂಡನು. ಶ್ರೀಕೃಷ್ಣಾರ್ಪಣಮಸ್ತು.